ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 1ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಬಜೆಟ್ನ ನಂತರ ಒಳ್ಳೆ ಒಂದು ಮಾರ್ಕೆಟ್ ರ್ಯಾಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 848 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. 58,862ರಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ನಿಫ್ಟಿ ಕೂಡ ಗಮನಿಸಿದಾಗ ನಿಫ್ಟಿಯಲ್ಲಿ 237 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ನಿನ್ನೆ ಕೂಡ ಅಷ್ಟೇ 237 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸಿತ್ತು. ಎರಡು ದಿನದಲ್ಲಿ ನಮಗೆ ಆಲ್ಮೋಸ್ಟ್ ಇಲ್ಲಿ 500 ಪಾಯಿಂಟ್ಗಳಷ್ಟು ನಿಫ್ಟಿ ರ್ಯಾಲಿ ಆಗ್ತಿರೋದು ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಒಳ್ಳೆ ಒಂದು ಮೂಮೆಂಟಮ್ ಕಾಣಿಸ್ತಿದೆ. 38,505ರಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 530 ಪಾಯಿಂಟ್ಗಳ ಅಪ್ಸೈಡ್ ಇಲ್ಲಿ ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನಷ್ಟು ಮೂಮೆಂಟಮ್ ಬರಬೇಕಿತ್ತು, ಬಟ್ PSU ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ ಕಾರಣ ಬ್ಯಾಂಕ್ ನಿಫ್ಟಿ ಅನ್ಕೊಂಡಷ್ಟು ಒಂದು ಅಪ್ ಟ್ರೆಂಡ್ ಅನ್ನ ಇಲ್ಲಿ ತೋರಿಸಿಲ್ಲ. ಇವತ್ತಿನ ಬಜೆಟ್ ಅನ್ನ ಶೇರ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಇಲ್ಲಿ ಒಪ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಒಂದು ಮೂಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ಕಾಮನ್ ಮ್ಯಾನ್ಗೆ ಇಲ್ಲಿ ಯಾವುದೇ ಒಂದು ಉಪಯೋಗ ಆಗಿಲ್ಲ ಅಂದ್ರೂ ಇಂಡಿಯಾದ ಗ್ರೋತ್ಗೆ ಒಂದು ಬಜೆಟ್ ಅನ್ನ ಮಾಡಿದ್ದಾರೆ. ಎಲೆಕ್ಷನ್ಸ್ ಕೂಡ ಇತ್ತು, ಬಟ್ ಎಲೆಕ್ಷನ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ದೇನೆ ಇಂಡಿಯಾದ ಗ್ರೋತ್ಗೋಸ್ಕರ ಒಂದು ಬಜೆಟ್ ಅನ್ನ ಇಲ್ಲಿ ಮಂಡನೆ ಮಾಡಿರೋ ಕಾರಣ ಈ ಒಂದು ಬಜೆಟ್ ಶೇರ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ಇಷ್ಟ ಆಗಿದೆ. ಇಲ್ಲಿ ಮಾರ್ಕೆಟ್ ನಲ್ಲಿ ನಮಗೆ ಅಪ್ಸೈಡ್ ಕಾಣಿಸ್ತಿದೆ. 1 ಗಂಟೆ ಸಮಯದಲ್ಲಿ ನಮಗೆ ಮಾರ್ಕೆಟ್ ನಲ್ಲಿ ಸಡನ್ ಒಂದು ಕೊಲಾಪ್ಸ್ ನೋಡೋದಕ್ಕೆ ಸಿಕ್ತು. 15 ನಿಮಿಷದ ಒಳಗಡೆ 300 ಪಾಯಿಂಟ್ಗಳಷ್ಟು ನಿಫ್ಟಿ ಕರೆಕ್ಟ್ ಆಗಿತ್ತು. ಅಲ್ಲಿಂದ ಮತ್ತೆ ನಮಗೆ ಒಂದು ಮೂಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ನಿನ್ನೆ ಕೂಡ ನಾನು ಹೇಳಿದೆ ಬಜೆಟ್ನ ದಿನ ವಾಲಟಾಲಿಟಿ ಇರುತ್ತೆ ಅಂತ. ಇಲ್ಲಿ ಜಸ್ಟ್ ಸ್ಟಾಪ್ ಲಾಸ್ಗಳನ್ನು ಟ್ರಿಗರ್ ಮಾಡೋದಕ್ಕೆ ಹಾಗೆ ಪ್ಯಾನಿಕ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿಯ ಮೂಮೆಂಟ್ಗಳು ಬರ್ತಾನೆ ಇರುತ್ತೆ. ಆ ಕಾರಣದಿಂದ ಬಜೆಟ್ ದಿನ ಇರ್ಬೋದು ಅಥವಾ ಎಲೆಕ್ಷನ್ ರಿಸಲ್ಟ್ಸ್ ಏನಿರುತ್ತೆ ಆ ದಿನ ಬಿಗಿನರ್ಸ್ ಟ್ರೇಡ್ ಮಾಡೋದಕ್ಕೆ ಹೋಗಬಾರ್ದು. ಆ ದಿನ ಟ್ರೇಡಿಂಗ್ ಅನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದ್ರೆ ಟಾಪ್ ಗೇನರ್ ಇವತ್ತು ಗಮನಿಸಬಹುದು ಟಾಟಾ ಸ್ಟೀಲ್ ನೋಡೋದಕ್ಕೆ ಸಿಗ್ತಿದೆ. ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸೆಗ್ಮೆಂಟಲ್ಲಿ ನಮಗೆ ಮೂಮೆಂಟಮ್ ಕಾಣಿಸ್ತಿದೆ ಅಂದಾಗ ಮೆಟಲ್ ಸೆಕ್ಟರ್ ಆಗಿರ್ಬೋದು, ಸಿಮೆಂಟ್ ಸೆಕ್ಟರ್ ಆಗಿರ್ಬೋದು, ಎಲ್ಲ ಕೂಡ ಭಾಗಿ ಆಗುತ್ತೆ. ಮೆಟಲ್ ಸೆಕ್ಟರ್ನಲ್ಲಿ ಒಳ್ಳೆಯ ಒಂದು ಮೂಮೆಂಟಮ್ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಸನ್ಫಾರ್ಮಾದ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ಆ ಕಾರಣದಿಂದ ಅಲ್ಲೂ ಕೂಡ 7% ಅಪ್ಸೈಡ್ ಕಾಣಿಸ್ತಿದೆ. ಇಂಡಸ್ಇಂಡ್ ಬ್ಯಾಂಕ್ ನಿನ್ನೆ ಟಾಪ್ ಲೂಸರ್ ಆಗಿತ್ತು. ಅಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ 6% ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ LNT ಬಜೆಟ್ನ ದಿನ LNT ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಯಾವಾಗಲೂ ಕೊಡ್ತಾ ಬರ್ತಿದೆ. ಇವತ್ತು ಕೂಡ ಆ ಒಂದು ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಸಿಮೆಂಟ್ ಸೆಕ್ಟರ್ನ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಅಷ್ಟೇ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆಯೇ ಐಟಿಸಿಯಲ್ಲೂ ಕೂಡ ಒಳ್ಳೆ ಒಂದು ಮೂಮೆಂಟಮ್ ನಮಗೆ ಕಾಣಿಸ್ತಿದೆ. ಟ್ಯಾಕ್ಸಸ್ ಜಾಸ್ತಿ ಆಗಿಲ್ಲ, ಆ ಕಾರಣದಿಂದ ಈ ಒಂದು ಮೂಮೆಂಟಮ್ ಕಾಣಿಸ್ತಿದೆ. ಟಾಪ್ ಲೂಸರ್ಸ್ ನಾವು ಗಮನಿಸಿದಾಗ ಆಟೋ ಸೆಕ್ಟರ್ನ ಶೇರ್ಗಳು ಕಾಣಿಸುತ್ತೆ, ಮಾರುತಿ ಸುಜುಕಿ, M&M. ಹಾಗೆಯೇ ಪವರ್ ಗ್ರಿಡ್ ಅಲ್ಲೂ ಕೂಡ ಸ್ವಲ್ಪ ಲೋವರ್ ಸೈಡ್ ಕಾಣಿಸ್ತಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಕ್ಯಾಪಿಟಲ್ ಇನ್ಫ್ಯೂಷನ್ ಆಗುತ್ತೆ ಅಂತ, ಬಟ್ ಆ ರೀತಿಯ ಯಾವುದೇ ಒಂದು ನ್ಯೂಸ್ ನಮಗೆ ಬಜೆಟ್ನಿಂದ ಬರಲಿಲ್ಲ. SBI ಅಲ್ಲಿ ಕೂಡ ಸ್ವಲ್ಪ ಫಾಲ್ ಕಾಣಿಸ್ತಿದೆ. ಟಾಟಾ ಮೋಟಾರ್ ಇವತ್ತು 2.5% ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. 1 ಗಂಟೆ ಸಮಯದಲ್ಲಿ ಮಾರ್ಕೆಟ್ ಡೌನ್ ಇದ್ದಾಗ 495ರ ಲೆವೆಲ್ವರೆಗೂ ಹೋಗಿತ್ತು. ಟಾಟಾ ಮೋಟಾರ್ಸ್ನ ರಿಸಲ್ಟ್ ನಮಗೆ ನಿನ್ನೆ ನೋಡೋದಕ್ಕೆ ಸಿಕ್ಕಿತ್ತು. ಇವರು 1,500 ಕೋಟಿಯ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಇಲ್ಲಿ ಬ್ರೋಕರೇಜ್ಗಳು ಏನು ಹೇಳ್ತಿದ್ದಾರೆ ಈ ರಿಸಲ್ಟ್ನ ಬಗ್ಗೆ ಅಂತ ನಾವು ನೋಡೋದಾದ್ರೆ ಜೆಫ್ರೀಸ್ ಇಲ್ಲಿ ಬೈಟ್ ಕಾಲ್ ಅನ್ನು ಕೊಟ್ಟಿದ್ದಾರೆ. 635ರ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಈ ಟಾರ್ಗೆಟ್ ಏನಿದೆ 2 ವರ್ಷಕ್ಕೆ ಆಗಿರುತ್ತೆ ಜೆಫ್ರೀಸ್ನ ಕಡೆಯಿಂದ. ಹಾಗೆಯೇ ಪ್ರಭುದಾಸ್ ದಿಲ್ಲಾದರ್ ಕೂಡ ಅಷ್ಟೇ ಡಿಸೆಂಬರ್ 2023ಕ್ಕೆ ಟಾಟಾ ಮೋಟಾರ್ ನಮಗೆ 632ರ ರೇಟಲ್ಲಿ ಸಿಗ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. ಹಾಗೆಯೇ ಇವರ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗಿದೆ, ಅಂದರೆ ಪ್ರೊಡಕ್ಷನ್ ಇಂಪ್ರೂವ್ ಆಗ್ತಿದೆ. 41% ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರೊಡಕ್ಷನ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ. ಹಾಗೆ ಸೆಮಿಕಂಡಕ್ಟರ್ ಚಿಪ್ನ ಶಾರ್ಟೇಜ್ ಏನಿತ್ತು ಅದು ಈ ವರ್ಷದ ಕೊನೆಯಲ್ಲಿ ರಿಸಾಲ್ವ್ ಆಗುವಂಥ ಸಾಧ್ಯತೆ ಇದೆ ಅಂತ ಪ್ರಭುದಾಸ್ ದಿಲ್ಲಾದರ್ ಹೇಳಿದ್ದಾರೆ. ಹಾಗೆ ಶೇರ್ ಖಾನ್ ಕೂಡ ಅಷ್ಟೇ 610ರ ಒಂದು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಈ ಟಾರ್ಗೆಟ್ ಕೂಡ 2 ವರ್ಷದ್ದು ಆಗಿರುತ್ತೆ. ಸನ್ಫಾರ್ಮಾದ ರಿಸಲ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನಮಗೆ ಪ್ರಾಫಿಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಆ ಕಾರಣದಿಂದ 7% ಅಪ್ಸೈಡ್ ನಮಗೆ ಸನ್ಫಾರ್ಮಾದಲ್ಲಿ ಕಾಣಿಸ್ತಿದೆ. ಬ್ರೋಕರೇಜ್ಗಳು ಇಲ್ಲೂ ಕೂಡ ಅಷ್ಟೇ 1,100ರ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ತಿದ್ದಾರೆ. ಗಮನಿಸಿದಾಗ ಶೇರ್ ಪ್ರೈಸ್ ನಮಗೆ 890ರಲ್ಲಿ ಕಾಣಿಸ್ತಿದೆ. ಇನ್ನೂ 24% ಮೂಮೆಂಟಮ್ ಈ ಶೇರಲ್ಲಿ ಬರ್ಬೋದು ಅಂತ ಬ್ರೋಕರೇಜ್ಗಳು ಇಲ್ಲಿ ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಅದಾನಿ ವಿಲ್ಮಾರ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 30 ರೂಪಾಯಿ ಹತ್ರ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ಇಲ್ಲಿ ನಾವು 2,000 ರೂಪಾಯಿವರೆಗೂ ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಶೇರ್ನ ಅಲಾಟ್ಮೆಂಟ್ಸ್ ಫೆಬ್ರವರಿ 3ಕ್ಕೆ ಬರುತ್ತೆ. ನಮಗೆ ಫೆಬ್ರವರಿ 4ರ ಬೆಳಿಗ್ಗೆ ನೋಡೋದಕ್ಕೆ ಸಿಗ್ಬೋದು. ಶೇರ್ಗಳು ಫೆಬ್ರವರಿ 8ಕ್ಕೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ. ಇನ್ನೊಂದು IPO ವೇದಾಂತ್ ಫ್ಯಾಷನ್ ಮಾನ್ಯವರ್. ಇಲ್ಲಿ ನಮಗೆ ಗ್ರೇ ಮಾರ್ಕೆಟ್ ಅಲ್ಲಿ ತುಂಬಾನೇ ಫಾಲ್ ಕಾಣಿಸ್ತಿದೆ. ನಿನ್ನೆ 82 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿತ್ತು, ಇವತ್ತು ಪ್ರೀಮಿಯಂ 32 ರೂಪಾಯಿ ಆಗಿದೆ. ಇಲ್ಲಿ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಇದೆ, ಬಟ್ ಸ್ಟಿಲ್ ಇವರ ವ್ಯಾಲ್ಯೂಯೇಷನ್ ತುಂಬಾನೇ ಎಕ್ಸ್ಪೆನ್ಸಿವ್ ಇರುವ ಕಾರಣ ನಮಗೆ ಗ್ರೇ ಮಾರ್ಕೆಟ್ ಅಲ್ಲಿ ಈ ಒಂದು ಫಾಲ್ ಕಾಣಿಸ್ತಿದೆ. 17 ಶೇರ್ಗಳ ಲಾಟ್ ಆಗಿರುತ್ತೆ. ಇದು 500 ರೂಪಾಯಿವರೆಗೂ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ IPO ನಮಗೆ ಫೆಬ್ರವರಿ 4ಕ್ಕೆ ಓಪನ್ ಆಗುತ್ತೆ, ಬಟ್ ಮೊದಲನೇ ದಿನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಫೆಬ್ರವರಿ 8 ಕೊನೆ ದಿನ ಆಗಿರುತ್ತೆ. ಅವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ರೀತಿ ಇರುತ್ತೆ ಅದರ ಬೇಸಿಸ್ ಮೇಲೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ.
ಹಾಗೆ HPCLನ Q3 ರಿಸಲ್ಟ್ ಬಂದಿದೆ. ಸೊ Q3ನ ಪ್ರಾಫಿಟ್ನಲ್ಲಿ ನಮಗೆ 63% ಇಯರ್ ಆನ್ ಇಯರ್ ನಮಗೆ ಡ್ರಾಪ್ ಕಾಣಿಸ್ತಿದೆ. ಅದೇ ಕಾರಣದಿಂದ ಶೇರ್ ಪ್ರೈಸನ್ನು ಕೂಡ ನೀವು ಗಮನಿಸ್ಬೋದು, 7% ಡೌನ್ ಸೈಡ್ ಕಾಣಿಸ್ತಿದೆ. ಕಳೆದ ವರ್ಷ ನಮಗೆ ಕ್ರೂಡ್ ಆಯಿಲ್ ಪ್ರೈಸ್ ತುಂಬಾ ಚೀಪಾಗಿ ಇತ್ತು. ಆ ಕಾರಣದಿಂದ ಕಂಪನಿ ಒಳ್ಳೆ ಒಂದು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಇವರ ಇನ್ವೆಂಟ್ರಿ ಲಾಸಸ್ ಕೂಡ ಆಗಿರೋ ಕಾರಣ ಇಲ್ಲಿ ನಮಗೆ ಶೇರ್ ಪ್ರೈಸಲ್ಲಿ ತುಂಬಾ ಡೌನ್ ಸೈಡ್ ಕಾಣಿಸ್ತಿದೆ. ಫ್ಯೂಚರ್ ಗ್ರೂಪ್ ಮತ್ತು ಅಮೆಝಾನ್ನ ಮಧ್ಯೆ ಏನು ಫೈಟ್ ನಡೀತಿದೆ, ಸೊ ಅದರ ಇನ್ನೊಂದು ಕೇಸ್ ಇವತ್ತು ನಮಗೆ ಸುಪ್ರೀಂ ಕೋರ್ಟಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಕೂಡ ಬಂದಿದೆ. ಡೆಲ್ಲಿ ಹೈಕೋರ್ಟ್ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಫ್ಯೂಚರ್ ಗ್ರೂಪ್ನ ಪ್ರಮೋಟರ್ಸ್ಗಳ ವಿರುದ್ಧ, ಸೊ ಅದನ್ನು ಇಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ಇದು ಫ್ಯೂಚರ್ ಗ್ರೂಪ್ಗೆ ಒಂದು ಒಳ್ಳೆ ನ್ಯೂಸ್ ಆಗಿರುತ್ತೆ. ಸೊ ಇಲ್ಲಿ ತುಂಬಾ ಕೇಸ್ಗಳು ನಡೀತಿದ್ದಾವೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ. ಸೊ ಇಲ್ಲಿ ಮತ್ತೆ ಅಮೆಝಾನ್ ಯಾವುದೇ ಒಂದು ಸ್ಟೇಯನ್ನು ಕೂಡ ತರಬಹುದು ಅಥವಾ ಅವರು ಬೇರೆ ಪಿಟಿಷನ್ಸ್ಗಳನ್ನು ಕೂಡ ಹಾಕ್ಬೋದು. ಇಲ್ಲಿ ಯಾವುದೇ ರೀತಿಯ ಕ್ಲಾರಿಟಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಇಲ್ಲಿ ಫ್ಯೂಚರ್ ಗ್ರೂಪ್ ಮತ್ತು ರಿಲಯನ್ಸ್ನ ಡೀಲ್ ನಡೆದ್ರೆ ಫ್ಯೂಚರ್ ಗ್ರೂಪ್ನ ಎಂಪ್ಲಾಯೀಸ್ಗೆ ತಮ್ಮ ಜಾಬ್ ಸೆಕ್ಯೂರ್ ಆಗುತ್ತೆ. ಹಾಗೆಯೇ ರಿಲಯನ್ಸ್ಗೂ ಕೂಡ ಅಷ್ಟೇ, ರಿಲಯನ್ಸ್ ತನ್ನ ರಿಟೇಲ್ ಬಿಸ್ನೆಸ್ಸನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೋದಾಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಡೀಲ್ ರಿಲಯನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡೀಲ್ಗೆ ಕೊನೆ ದಿನ ರಿಲಯನ್ಸ್ ಸೆಟ್ ಮಾಡಿರೋದು ಮಾರ್ಚ್ 31. ಸೊ ಅದನ್ನು ಇನ್ನಷ್ಟು ಎಕ್ಸ್ಟೆಂಡ್ ಮಾಡ್ತಾರ, ಅದನ್ನು ಗಮನಿಸಬೇಕಾಗುತ್ತೆ. ಅಕಸ್ಮಾತ್ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂದರೆ ಫ್ಯೂಚರ್ ಗ್ರೂಪ್ ತುಂಬಾ ಕಷ್ಟದಲ್ಲಿ ಸಿಗಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಇವರು ತುಂಬಾ ಡೆಪ್ಟಲ್ಲಿ ಇದ್ದಾರೆ, ಅದನ್ನು ಇವರು ತೀರ್ಸೋದಕ್ಕೂ ಕೂಡ ಆಗ್ತಿಲ್ಲ. ಅಮೆಝಾನ್ ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಹೇಳಿದರು, ಬಟ್ ಅಮೆಝಾನ್ನ ಹೆಲ್ಪ್ ಬೇಡ ಅಂತ ಫ್ಯೂಚರ್ ಗ್ರೂಪ್ ಮತ್ತೆ ಹೇಳಿದ್ದಾರೆ. ಶೇರ್ ಪ್ರೈಸ್ ಗಮನಿಸ್ಬೋದು. ಸೊ ಈ ವರ್ಡಿಕ್ ನಮಗೆ ಮಾರ್ಕೆಟ್ ಅವರ್ನಲ್ಲೇ ಬಂತು. ಸೊ ಶೇರ್ ಪ್ರೈಸಲ್ಲಿ ಅಪ್ಪರ್ ಸರ್ಕ್ಯೂಟ್ ಕಾಣಿಸ್ತಿತ್ತು. ಸೊ ಅಲ್ಲಿಂದ ಸಡನ್ ಆಗಿ ಮತ್ತೆ ನಮಗೆ ಶೇರ್ ಡೌನ್ ಸೈಡಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಟೆಕ್ ಮಹೀಂದ್ರಾದ Q3 ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ 2.2% ಅಪ್ಸೈಡ್ ಕಾಣಿಸ್ತಿದೆ. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು. ಸೊ 1400 ಕೋಟಿವರೆಗೂ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಬ್ರೋಕರೇಜ್ಗಳು. ಸೊ ಇಲ್ಲಿ 1368 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತಿದೆ, 5.2% ರೆವೆನ್ಯೂ ಗ್ರೋ ಆಗಿದೆ. ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಒಳ್ಳೆ ಒಂದು ಮೊಮೆಂಟಮ್ ಟೆಕ್ ಮಹೀಂದ್ರಾದಲ್ಲಿ ಕಾಣಿಸ್ತಿದೆ. ಬಟ್ ರಿಸಲ್ಟ್ ಬಂದಿದ್ದು ಮಾರ್ಕೆಟ್ ಅವರ್ಸ್ ಆದಮೇಲೆ. ನಾಳೆ ಯಾವ ರೀತಿಯ ಮೊಮೆಂಟಮ್ ಇರುತ್ತೆ ಅದನ್ನು ಗಮನಿಸಬೇಕಾಗುತ್ತೆ. ರಿಸಲ್ಟ್ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ ರೀತಿ ಬಂದಿಲ್ಲ. ಸೊ ಸ್ವಲ್ಪ ಕರೆಕ್ಷನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಮಾರ್ಕೆಟಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಇಡೋದಕ್ಕೆ ಆಗೋದಿಲ್ಲ. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅದರ ಆಪೋಸಿಟ್ ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇಂಡಿಯನ್ ಆಯಿಲ್ Q3 ಪ್ರಾಫಿಟ್ ಗಮನಿಸಿದಾಗ ಒಳ್ಳೆ ಒಂದು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. 5861 ಕೋಟಿ ಪ್ರಾಫಿಟನ್ನು ಇಂಡಿಯನ್ ಆಯಿಲ್ ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಾವು ಡಿಸೆಂಬರ್ 2020 ಗಮನಿಸಿದಾಗ 4917 ಕೋಟಿ ಪ್ರಾಫಿಟನ್ನು ಇವರು ಡಿಕ್ಲೇರ್ ಮಾಡಿದರು. ಹಾಗೆ ಇಲ್ಲಿ IOCLನ ಪ್ರೈಸನ್ನು ಕೂಡ ಗಮನಿಸಿದಾಗ 121ರಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ನಮಗೆ 2.76% ಡೌನ್ ಸೈಡ್ ಕಾಣಿಸ್ತಿದೆ. ಒಳ್ಳೆ ರಿಸಲ್ಟ್ ಬಂದಿದೆ, ಬಟ್ ಸ್ಟಿಲ್ ನಮಗೆ ಪ್ರೈಸಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ಹಾಗೆ ಕಂಪನಿಯಲ್ಲಿ ₹4 ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರು ಕೂಡ ಅಷ್ಟೇ ಕ್ವಾರ್ಟರ್ಲಿ ನಮಗೆ ಡಿವಿಡೆಂಡ್ಸನ್ನು ಕೂಡ ಕೊಡ್ತಿರ್ತಾರೆ. ಒಳ್ಳೆ ಡಿವಿಡೆಂಡನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೊಡ್ತಾ ಇರ್ತಾರೆ. ಬಟ್ ಇವರ ಡೆಪ್ಟ್ ತುಂಬಾ ಜಾಸ್ತಿ ಇದೆ, ಅದನ್ನು ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ. ಸೊ ಇಲ್ಲಿ 2022ರ ಬಜೆಟ್ ಬಂದ ಮೇಲೆ ನಾವು ಯಾವ್ಯಾವ ಸೆಕ್ಟರ್ಗಳಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನೋಡಿದಾಗ ಮೊದಲನೇದಾಗಿ ನಮಗೆ ಕಾಣಿಸೋದು ಕ್ಯಾಪಿಟಲ್ ಗುಡ್ಸ್ ಸೆಗ್ಮೆಂಟ್. ಸೊ ಅದರಲ್ಲಿ ನಮಗೆ ಮೇಜರ್ ಪ್ಲೇಯರ್ಸ್ ಕಾಣಿಸೋದು L&T, ಸಿಮೆನ್ಸ್, BL, HAL, ಹ್ಯಾವೆಲ್ಸ್, ಪಾಲಿಕ್ಯಾಬ್, ಹಾಗೆಯೇ ಫಿನೋಲೆಕ್ಸ್ ಕೇಬಲ್. ಸೊ ಈ ಎಲ್ಲ ಸ್ಟಾಕ್ಗಳಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಸೆಗ್ಮೆಂಟ್ ನಾವು ಗಮನಿಸಿದಾಗ ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಗ್ಮೆಂಟಲ್ಲಿ ಇನ್ನಷ್ಟು ನಮಗೆ ಒಳ್ಳೆ ಮೊಮೆಂಟಮ್ ನೋಡೋದಕ್ಕೆ ಸಿಗ್ಬೋದು. ಇಂಟ್ರೆಸ್ಟ್ ರೇಟ್ ಹೈಕ್ ಆದಾಗ ಕೂಡ ಅಷ್ಟೇ. ಸೊ ಇವರ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ನೆಕ್ಸ್ಟ್ ಮೇಜರ್ ಸೆಗ್ಮೆಂಟ್ ಗಮನಿಸಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಗೌರ್ಮೆಂಟ್ ಆಲ್ರೆಡಿ ಹೇಳಿದ್ದಾರೆ 25,000 ಕಿಲೋಮೀಟರ್ ಹೈವೇಯನ್ನು ನಾವು ಬಿಲ್ಡ್ ಮಾಡ್ತೀವಿ ಅಂತ. ಸೊ ಹೈವೇ ಕನ್ಸ್ಟ್ರಕ್ಷನ್ ಕಂಪನೀಸ್ ಆಗಿರ್ಬೋದು, ಸಿಮೆಂಟ್ ಸೆಕ್ಟರ್ನ ಕಂಪನೀಸ್ ಆಗಿರ್ಬೋದು, ಹಾಗೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನು ಮಾಡುವಂಥ ಕಂಪನಿಗಳು ಆಗಿರ್ಬೋದು. ನೆಕ್ಸ್ಟ್ ಪೇಂಟ್ ಇಂಡಸ್ಟ್ರಿ, ಪ್ಲೈವುಡ್. ಸೊ ಈ ರೀತಿಯ ಕಂಪನಿಗಳಲ್ಲಿ ನಾವು ಕಾನ್ಸಂಟ್ರೇಷನನ್ನು ಇಡ್ಬೋದಾಗುತ್ತೆ. ಮೆಟಲ್ ಸೆಕ್ಟರ್ ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ನೆಕ್ಸ್ಟ್ ಸೆಕ್ಟರ್ ನಾವು ಗಮನಿಸಿದಾಗ ಕೆಮಿಕಲ್ ಸೆಕ್ಟರ್. ಸೊ ಇಲ್ಲಿ ಕಸ್ಟಮ್ ಡ್ಯೂಟಿಯನ್ನು ಗೌರ್ಮೆಂಟ್ ರಿಡ್ಯೂಸ್ ಮಾಡಿದ್ದಾರೆ. ಆ ಕಾರಣದಿಂದ ಇವರಿಗೆ ರಾ ಮೆಟೀರಿಯಲ್ಸ್ ಇವ್ರು ಏನು ಇಂಪೋರ್ಟ್ ಮಾಡ್ಕೋತಾರೆ ಅದರ ಪ್ರೈಸ್ ಸ್ವಲ್ಪ ಕಮ್ಮಿ ಆಗ್ಬೋದು. ಅದರ ಅಡ್ವಾಂಟೇಜ್ ಏನಿದೆ ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳಿಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಚೈನಾದಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ಚೈನಾ +1 ಅನ್ನುವಂಥ ಕಾನ್ಸೆಪ್ಟ್ ಕೂಡ ನಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಅಡ್ವಾಂಟೇಜ್ ಏನಿದೆ ಇಂಡಿಯಾದ ಕೆಮಿಕಲ್ ಸೆಕ್ಟರ್ ಇಂಡಸ್ಟ್ರೀಸ್ಗಳಿಗೆ ಸಿಗೋದು ಕಾಣಿಸುತ್ತೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.